ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಿತ್ತು ನಿಮ್ಮ ದಿನ? ಬಹಳ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ. ಈಗ ಇವತ್ತಿನ ಸೆಷನ್ ಅನ್ನ ನಾವು ಆರಂಭಿಸೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಉತ್ತಮವಾದಂತಹ ಚಿಂತನೆಯ ಮೂಲಕ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಸೆಷನ್ ಆರಂಭಿಸೋಣ. ಇಂದಿನ ಚಿಂತನೆ ಒಂದು ಸುಂದರ ಕುಟುಂಬದ ಚಿತ್ರಣವನ್ನ ಕಾಣಬಹುದು, ಹೌದಲ್ವಾ? ಬಹಳ ಸುಂದರವಾಗಿದೆ. ಏನಿದು? ನಮ್ಮ ಜೀವನದಲ್ಲಿ ದೊಡ್ಡ ಉಡುಗೊರೆಗಳನ್ನ ಕೊಡುವವರಿಗಿಂತ ಪ್ರತಿದಿನ ಸಣ್ಣ ಸಣ್ಣ ಸಹಾಯಗಳನ್ನ ಮಾಡಿ ನಮ್ಮ ಬದುಕನ್ನ ಸುಂದರಗೊಳಿಸುವವರಿಗೆ ಕೃತಜ್ಞತೆ ಹೇಳುವುದು ಕಲಿಯೋಣ. ಕೃತಜ್ಞತೆಯ ಮನಸ್ಸು ಮನುಷ್ಯನ ಅತ್ಯಂತ ದೊಡ್ಡ ಅಲಂಕಾರ. ನೋಡಿ, ಕೃತಜ್ಞತೆ ಹೇಳೋದು ಅಂತ ಹೇಳಿದ್ರೆ ಏನು? ಥ್ಯಾಂಕ್ಸ್ ಅಂತ ಹೇಳೋದು. ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ, 3 ಪದಗಳಿದೆ. ಅದನ್ನ ಮ್ಯಾಜಿಕಲ್ ವರ್ಡ್ಸ್ ಅಂತ ಕರಿತೀವಿ. ಪ್ಲೀಸ್, ಥ್ಯಾಂಕ್ ಯು, ಸಾರಿ. ಏನೇನ್ ಹೇಳಿ? ಪ್ಲೀಸ್, ಥ್ಯಾಂಕ್ ಯು, ಸಾರಿ. ಪ್ಲೀಸ್ ಏನೋ ಒಂದು ಕೆಲಸ ಆಗ್ಬೇಕಾಗಿದೆ ಅಥವಾ ಯಾರಿಂದಲೋ ಏನೋ ಒಂದು ಬೇಕಿದೆ, ನಾವೇನಂತ ಕರಿತೀವಿ? ಹೇಳ್ತೀವಿ, ಪ್ಲೀಸ್ ನಂಗೆ ಅದನ್ನ ಕೊಡ್ತೀಯಾ ಅಂತ ಕೇಳ್ತೀವಿ, ಹೌದಾ? ಪ್ಲೀಸ್ ಅಂತ ಹೇಳೋದು, ದಯಮಾಡಿ ಕೊಡು ಅಂತ ಹೇಳೋದು ಒಂದು ಶಿಸ್ತನ್ನ ನಮ್ಮಲ್ಲಿ ತೋರಿಸುತ್ತೆ ಅಥವಾ ಒಂದು ಸಾತ್ವಿಕತೆಯನ್ನ ನಮ್ಮಲ್ಲಿ ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ಸಾರಿ, ಕ್ಷಮೆ ಇರ್ಲಿ. ನಾವೇನೋ ಗೊತ್ತಾಗದೆ ತಪ್ಪು ಮಾಡಿದೀವಿ, ತಪ್ಪಿಗೆ ಕ್ಷಮೆ ಇರ್ಲಿ ಅಂತ ಕೋರುವಂತಹದ್ದು ನಮ್ಮನ್ನ ಕ್ಷಮಿಸೋ ಹಾಗೆ ಮಾಡುತ್ತೆ. ಮೂರನೇದು ಥ್ಯಾಂಕ್ ಯು. ನಮ್ಗೆ ಯಾರಾದ್ರೂ ಏನಾದ್ರು ನೀಡಿದಾಗ ಥ್ಯಾಂಕ್ ಯು ಅಥವಾ ಗ್ರಾಟಿಟ್ಯೂಡ್ ಅಥವಾ ಧನ್ಯವಾದನ ತೋರಿಸೋದು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಹಿರಿಮೆಯನ್ನ ತಂದ್ಕೊಡುತ್ತೆ. ಆದ್ರಿಂದ ದೊಡ್ಡದಾಗಿ ಏನು ಮಾಡ್ಬೇಕು ಅಂತ ಇಲ್ಲ. ಪ್ರತಿದಿನ ನಮ್ಗೆ ಬೆಳಗ್ಗೆ ಬೇಗ ಎಬ್ಸಿ, ಸ್ನಾನ ಮಾಡಿಸಿ, ಆ ಬಟ್ಟೆಯನ್ನ ಹಾಕಿ, ಬುಟ್ಟಿಯನ್ನ ಕಟ್ಟಿ, ತಿಂಡಿ ತಿನ್ಸಿ, ಶಾಲೆಗೆ ಕಲಿಸುವಂತಹ ನಮ್ಮ ತಾಯಿಗಾಗಿರ್ಬಹುದು, ನಮ್ಗೋಸ್ಕರ ಹಗಲು ರಾತ್ರಿ ದುಡಿಯುವಂತಹ ತಂದೆಗಾಗಿರ್ಬಹುದು, ಶಿಕ್ಷಣವನ್ನ ನೀಡಿ ನಮ್ಗೆ ಪ್ರೋತ್ಸಾಹಿಸುವಂತಹ ಶಿಕ್ಷಕರಿಗಾಗಿರ್ಬಹುದು, ಅಥವಾ ಆಯಮ್ಮ ಆಗಿರ್ಬಹುದು, ಯಾವ್ದೋ ಒಂದು ಚಿಕ್ಕ ಕೆಲ್ಸದಲ್ಲಿ ಇರ್ತಾರೆ. ಈ ಕೆಲವೊಂದ್ಸಲ ನಮ್ಗೆ ಈ ಬೀದಿ ಬದಿಯಲ್ಲಿ ಕಸ ಗುಡಿಸ್ತಾರೆ. ಅವ್ರು ಇಲ್ಲ ಅಂತ ಹೇಳಿದ್ರೆ ನಮ್ ಜೀವನನೇ ನಡೆಯೋದಿಲ್ಲ, ಅಲ್ವಾ? ನಮ್ಮ ನಗರವನ್ನ ಸ್ವಚ್ಛವಾಗಿ ಇಡುವಂತಹ ಪೌರ ಕಾರ್ಮಿಕರಾಗಿರ್ಬಹುದು, ಬಡಗಿಗಳಾಗಿರ್ಬಹುದು, ಬಸ್ ಕಂಡಕ್ಟರ್ ಆಗಿರ್ಬಹುದು, ತುಂಬಾ ಚಿಕ್ಕ ಸಹಾಯ ಮಾಡಿದ್ರು ಕೂಡ ನಮ್ಮ ಜೀವನಕ್ಕೆ ಒಂದು ರೀತಿಯಾದಂತಹ ಮೌಲ್ಯವನ್ನ ಅವ್ರು ನೀಡ್ತಿರ್ತಾರೆ. ಎಷ್ಟೋ ಶಾಲೆಗಳಲ್ಲಿ ಆಯಮ್ಮಂದಿರು ಇರ್ತಾರೆ. ನಾವ್ ಬರೀ ಆಯಾ ಅಂತ ಕರೆಯೋದಿಲ್ಲ, ಅವ್ರನ್ನ ಆಯಾ ಅಮ್ಮ ಅಂತ ಸಹ ಸೇರಿಸ್ತೀವಿ. ತುಂಬಾ ಸಾರ್ಥಕವಾದಂತಹ ಕೆಲ್ಸಗಳು ಅವ್ರು ಮಾಡುವಂತಹದ್ದಲ್ವಾ? ಚಿಕ್ಕ ಮಕ್ಳಿದ್ದಾಗ ಅವ್ರನ್ನ ನೋಡ್ಕೊಳೋದು, ನಾನಿಗಳು ಅಂತ ಕರಿತೀವಿ, ವೆರಿ ಗುಡ್. ನೋಡ್ಕೊಳೋದು, ಸಾಕೋದು, ಸಲಹೋದು ಅಂತವ್ರೆಲ್ಲಾರ್ಗೂ ನಮ್ಮ ಒಂದು ಕೃತಜ್ಞತೆಯನ್ನ, ಥ್ಯಾಂಕ್ ಯುನ ಹೇಳೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಇದು ನಮ್ಮ ಮನಸ್ಸನ್ನ ತುಂಬಾ ಶ್ರೀಮಂತಗೊಳಿಸುವಂತಹ ಕ್ರಮ ಆಗಿರುತ್ತೆ. ನಮ್ಮ ಬದುಕನ್ನ ಬಹಳ ಸುಂದರವಾಗಿ ಗೊಳಿಸುವಂತಹ ಕ್ರಮ ಆಗಿರುತ್ತೆ. ಆದ್ರಿಂದ ನಾವೆಲ್ಲಾದ್ರೂ ಕೂಡ ಗೌರವದಿಂದ, ಪ್ರೀತಿಯಿಂದ ಕಾಣ್ಲಿಕ್ಕೆ ಇದು ಸಹಾಯಕವಾಗುತ್ತೆ. ಇದನ್ನ ಹೇಳ್ತಾ ಇವತ್ತಿನ ನಮ್ಮ ಚಾಪ್ಟರ್ ಕಡೆಗೆ ಹೊರಳೋಣ. ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ಈ ಒಂದು ಪಾಠ ನಾವ್ ಏನ್ ಮಾತಾಡ್ತಾ ಇದ್ವಿ ಪಾಠದಲ್ಲಿ? ಎಲ್ಲಿವರೆಗೂ ನಮ್ಮ ಪಾಠವನ್ನ ಮುಂದುವರಿಸಿದ್ವಿ? ವೆರಿ ಗುಡ್. ಎಲೆಗಳ ನಾಳ ವಿನ್ಯಾಸಗಳ ಬಗ್ಗೆ, ಜೈಲಂ ಫ್ಲೋಯಂ ಬಗ್ಗೆ ಎಲ್ಲ ನಾವು ತಿಳಿದಿದ್ವಿ. ಓಕೆ, ಈಗ ಕ್ವಿಕ್ ಆಗಿ ಅದನ್ನೇ ಮುಂದುವರಿಸ್ತಾ ಹೋಗೋದಾದ್ರೆ, ನಾಗ್ಲೇ ಹೇಳ್ದಂಗೆ, ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳ್ದಂಗೆ, ಮಧ್ಯದಲ್ಲಿ, ಎಲೆಯ ಮಧ್ಯದಲ್ಲಿ ಇದನ್ನ ಮಾತಾಡ್ತಾ ಇದ್ವಲ್ಲ, ಮೇಲ್ಮೈಯಲ್ಲಿ ಹಲವಾರು ಗೆರೆಗಳಂತಹ ರಚನೆಗಳು ಇರುತ್ತೆ. ಅದನ್ನ ನಾವು ವೇನ್ಸ್ ಅಂತ ಕರಿತೀವಿ, ಹೇಗೆ ನಮ್ಮ ಕೈ ಮೇಲೆ ಇರುತ್ತೆ. ಈಗ ಎಲೆಯ ಮಧ್ಯಭಾಗದಲ್ಲಿ ಇರುವುದನ್ನ ಹಾದು ಹೋಗುವಂತಹ ದಪ್ಪನೆಯ ಪ್ರಮುಖ ಗೆರೆಯನ್ನ ನಾವು ಮಧ್ಯನಾಳ ಅಥವಾ ಮಿಡ್ ರಿಬ್ ಅಂತ ಕರಿತೀವಿ. ಹೇಗೆ ನಮ್ಮ ಬೆನ್ನು ಮೂಳೆ ಸ್ಪೈನ್ ಅಂತ ಕರಿತೀವಲ್ಲ, ಅದೇ ರೀತಿ ಮಿಡ್ ರಿಬ್ ಅಂತ ಕರಿತೀವಿ. ಈಗ ಈ ಎಲೆಗಳಲ್ಲಿ 2 ರೀತಿ ವಿನ್ಯಾಸ ಇರುತ್ತೆ: ಜಾಲಬಂಧ ವಿನ್ಯಾಸ, ಸಮಾಂತರ ನಾಳ ವಿನ್ಯಾಸ. ಜಾಲಬಂಧದಲ್ಲಿ ಈ ರೀತಿ ಜಾಲರಿಗಳನ್ನ ಕಾಣಬಹುದು. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ಎಲ್ಲೆಲ್ಲಿ ರೆಟಿಕ್ಯುಲೇಟ್ ವೆನೇಷನ್ ಇರುತ್ತೋ ಅದೆಲ್ಲ ಒಂದು ಜಾಲದ ರೀತಿಯಲ್ಲಿ ಅವುಗಳನ್ನ ನಾವು ಕಾಣ್ತಾ ಹೋಗಬಹುದು. ಮಧ್ಯನಾಳದ ಇಕ್ಕೆಲಗಳಲ್ಲಿ 2 ಬದಿಗಳಲ್ಲಿ ನಾಳಗಳು ಬಲೆಯಂತೆ ಅಥವಾ ಜಾಲರಿಯಂತೆ ಹರಡಿಕೊಂಡಿರುತ್ತೆ. ಅದನ್ನ ನಾವು ಜಾಲಬಂಧ ನಾಳ ವಿನ್ಯಾಸ ಅಂತ ಕರಿತೀವಿ. ಓಕೆನಾ? ಜಾಲರಿ ತರ ಇದ್ದಾಗ ಜಾಲಬಂಧ ನಾಳ ವಿನ್ಯಾಸ ಅಂತ ಕರಿತೀವಿ. ಈಗ ಈ ಪಿಕ್ಚರ್ ಅಲ್ಲಿ ನೋಡಬಹುದು ಹೇಗಿದೆ.
ಸ್ಕೇಲ್ ನಲ್ಲಿ ಗೆರೆ ಹಾಕ್ದಂಗಿದೆ, ಲೈನ್ ಆಗಿದೆ ಅಲ್ವಾ. ಎಲೆಯಲ್ಲಿ ನಾಳಗಳು ಒಂದಕ್ಕೆ ಬಂದು ಕವಲು ಒಡೆಯದೆ ಕವಲು ಒಡೆಯದೆ ನೇರವಾಗಿ ಸಮಾಂತರವಾಗಿ ರೈಲು ಹಳಿಯಂತೆ. ಓಕೆ, ರೈಲ್ವೆ ಟ್ರ್ಯಾಕ್ ತರ ಇದ್ರೆ ಅದನ್ನ ನಾವು ಸಮಾಂತರ ನಾಳ ವಿನ್ಯಾಸ ಅಂತ ಕರಿತೀವಿ. ಅರ್ಥ ಆಯ್ತಾ? ಬಲೆ ಅಂತಿದ್ರೆ ಜಾಲಬಂಧ, ಸ್ಕೇಲ್ ನಲ್ಲಿ ಲೈನ್ ಹಾಕಿದ್ರೆ ಅದು ನಾಳ ವಿನ್ಯಾಸ. ಓಕೆ, ಇದಕ್ಕಿರುವಂತಹ ಉದಾಹರಣೆ ಅರಳಿ ಮರದ ಎಲೆ ಜಾಲಬಂಧಕ್ಕೆ, ಅಥವಾ ಒಣಗಿದ ಬೇವಿನ ಎಲೆ, ಇದೆಲ್ಲ ಜಾಲಬಂಧ ವಿನ್ಯಾಸಕ್ಕೆ, ರೆಟಿಕ್ಯುಲೇಟ್ ವೆನೇಷನ್ಗೆ ಇರುವಂತಹ ಉದಾಹರಣೆಗಳು. ಓಕೆ, ಬಾಳೆ ಎಲೆ, ಹುಲ್ಲು, ಬಿಳ್ಳೆದೆಲೆ ಇವೆಲ್ಲ ಸಮಾಂತರ ವಿನ್ಯಾಸಕ್ಕೆ ಅಥವಾ ಪ್ಯಾರಲಲ್ ವೆನೇಷನ್ಗೆ ಇರುವಂತಹ ಉದಾಹರಣೆಗಳು. ನೋಟ್ ಮಾಡ್ಕೊಂತಿದ್ದೀರಾ? ಜಾಲಬಂಧ ವಿನ್ಯಾಸಕ್ಕೆ ಇರುವಂತಹ ಉದಾಹರಣೆಗಳು ಯಾವುವು? ಅರಳಿ ಮರದ ಎಲೆ ಅಥವಾ ಬೇವಿನ ಮರದ ಎಲೆಗಳು. ಸಮಾಂತರ ನಾಳ ವಿನ್ಯಾಸಕ್ಕೆ ಇರುವಂತಹ ಉದಾಹರಣೆಗಳು ಬಾಳೆ ಎಲೆ, ಹುಲ್ಲು ಇತ್ಯಾದಿ. ನೋಟ್ ಮಾಡ್ಕೊಂತ ಇದ್ದೀರಾ? ಹಾಗಾಗಿ ಸಿಂಪಲ್ ಆಗಿ ನೆನ್ಪಿಟ್ಕೊಳೋದು, ನೀವೆಲ್ಲ ಬರ್ಕೊಬೇಕಾಗಿರುವಂತದ್ದಿದೆ. ಬಲೆಯಂತಿದ್ದರೆ ಅದು ಜಾಲಬಂಧ, ಸ್ಕೇಲ್ ನಲ್ಲಿ ಲೈನ್ ಹಾಕಿದಂತೆ ನೇರವಾಗಿ ಇದ್ರೆ ಅದು ಸಮಾಂತರ. ಈ ನಾಳ ವಿನ್ಯಾಸಗಳಲ್ಲಿ ಬಲೆ ತರ ಇದ್ರೆ ಅದು ಜಾಲಬಂಧ, ಸ್ಕೇಲ್ ನಲ್ಲಿ ಲೈನ್ ಹಾಕಿದಂತೆ ನೇರವಾಗಿ ಇದ್ರೆ ಅದು ಸಮಾಂತರ. ನೋಟ್ ಮಾಡ್ಕೊಂಡ್ರ ಮಕ್ಳೇ? ಈಗ ಬೇರ್ಗಳಿಗೆ ನಾವು ಹೋಗೋಕ್ಕಿಂತ ಮುಂಚೆ ಈ ವ್ಯತ್ಯಾಸಗಳನ್ನ ನೀವು ಅರ್ಥ ಮಾಡ್ಕೊಬೇಕು. ಬಲೆ ಅಂತಿದ್ರೆ ಅದು ಜಾಲಬಂಧ, ಸ್ಕೇಲ್ ನಲ್ಲಿ ಲೈನ್ ಹಾಕಿರೋ ಹಾಗೆ ನೇರವಾಗಿದ್ರೆ ಅದು ಹಾ ಸಮಾಂತರ ನಾಳ ವಿನ್ಯಾಸ. ಈಗ ಎಲೆ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ತಾಯಿ ಬೇರು ವ್ಯವಸ್ಥೆ ಅಥವಾ ಟ್ಯಾಪ್ ರೂಟ್ ಸಿಸ್ಟಮ್, ಬೇರುಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ ಇವತ್ತಿನ ಕ್ಲಾಸ್ ನಲ್ಲಿ. ಬೇರುಗಳು, ಈ ಬೇರುಗಳಲ್ಲಿ ಎರಡು ರೀತಿ ಬೇರುಗಳನ್ನ ನಾವು ಕಾಣ್ತಾ ಹೋಗಬಹುದು. ಒಂದು ತಾಯಿ ಬೇರು ವ್ಯವಸ್ಥೆ. ತಾಯಿ ಬೇರು ವ್ಯವಸ್ಥೆ, ಟ್ಯಾಪ್ ರೂಟ್ ಸಿಸ್ಟಮ್. ಮತ್ತೊಂದು ತಂತು ಬೇರು ವ್ಯವಸ್ಥೆ. ತಂತು ಬೇರು ವ್ಯವಸ್ಥೆ. ನನ್ ಧ್ವನಿ ಕೇಳ್ತಾ ಇದೆಯಲ್ಲ ನಿಮ್ಮೆಲ್ಲರಿಗೂ? ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ತಾಯಿ ಬೇರು ವ್ಯವಸ್ಥೆಯಲ್ಲಿ ಈ ರೀತಿ ಒಂದು ಬೇರ್ಗೆ ಒಂದು ತಾಯಿ ಕಂಬ ಅಂತ ಇರುತ್ತೆ, ಹೀಗೆ ಅದ್ರ ಮೂಲಕ ಬೇರು ಹೀಗೆ ಹರಡ್ತಾ ಇರುತ್ತೆ. ಅದನ್ನ ನಾವು ತಾಯಿ ಬೇರು ವ್ಯವಸ್ಥೆ, ಒಂದು ಟ್ಯಾಪ್ ರೂಟ್ ಇರುತ್ತೆ, ಅದನ್ನ ನಾವು ತಾಯಿ ಬೇರು ವ್ಯವಸ್ಥೆ ಅಂತ ಕರಿತೀವಿ. ತಂತು ಬೇರಿನಲ್ಲಿ ಹೀಗೆ ಎಲ್ಲಿಂದಲ್ಲೋ ಕವಲ್ ಹೊಡ್ತಿರುತ್ತೆ. ಇದನ್ನ ತಂತು ಬೇರು ವ್ಯವಸ್ಥೆ ಅಂತ ಕರಿತೀವಿ. ವ್ಯತ್ಯಾಸ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಬೇರುಗಳಲ್ಲಿ ತಾಯಿ ಬೇರು ವ್ಯವಸ್ಥೆ, ತಂತು ಬೇರು ವ್ಯವಸ್ಥೆ ಅಂತ ಇರ್ತದೆ. ಟ್ಯಾಪ್ ರೂಟ್ ಸಿಸ್ಟಮ್, ಇದನ್ನ ಫೈಬರಸ್ ರೂಟ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಸೊ ಇದ್ರ ಬಗ್ಗೆ ಮತ್ತಷ್ಟು ಸೂಕ್ಷ್ಮವಾಗಿ ತಿಳ್ಕೊಂತ ಹೋಗೋಣ. ತಾಯಿ ಬೇರು ವ್ಯವಸ್ಥೆ, ಟ್ಯಾಪ್ ರೂಟ್ ಸಿಸ್ಟಮ್ ಈ ರೀತಿ ಒಂದು ಕಾಂಡದಲ್ಲಿ ಇದೊಂದು ಬೇರನ್ನ ಕಾಣಬಹುದು, ಮಧ್ಯ ಬೇರು, ಅದರಿಂದ ಹಲವಾರು ಬೇರುಗಳು ಕವಲ ಹೊಟ್ಟಿರೋದನ್ನ ನಾವು ಕಾಣ್ತೀವಲ್ಲ, ಇದನ್ನೇ ನಾವು ತಾಯಿ ಬೇರು ವ್ಯವಸ್ಥೆ ಅಂತ ಕರೆಯುವಂಥದ್ದು.
ಈಗ ಸಸ್ಯದ ಮಣ್ಣಿನ ಮೇಲಿರುವ ಭಾಗವನ್ನ ನೋಡಿ ನಾವು ನಾಳ ವಿನ್ಯಾಸ ಗುರುತಿಸಿದ್ವಿ ಅಂದ್ರೆ ಎಲೆಯಿಂದ. ಈಗ ಮಣ್ಣಿನ ಒಳಗಡೆ ಇರುವಂತಹ ಭಾಗನೇ ನಾವು ಬೇರು ಅಂತ ಕರೆಯೋದು. ಈ ಬೇರುಗಳು ಸಸ್ಯಗಳನ್ನ ಮಣ್ಣಿನಲ್ಲಿ ಗಟ್ಟಿಯಾಗಿ ಹಿಡಿದಿಡ್ಲಿಕ್ಕೆ ಮತ್ತು ಮಣ್ಣಿನಿಂದ ನೀರು ಹಾಗೂ ಲವಣಗಳು ಕ್ರಿಸ್ಟಲ್ಸ್ ಗಳು ಹೀರ್ಕೊಳ್ಳಿಕ್ಕೆ ಇವುಗಳು ಸಹಾಯ ಮಾಡುತ್ತೆ. ಈಗ ಟ್ಯಾಪ್ ರೂಟ್ ಸಿಸ್ಟಮ್ ಅಥವಾ ತಾಯಿ ಬೇರು, ಇಲ್ಲಿ ಒಂದು ಮುಖ್ಯವಾದಂತಹ ದಪ್ಪ ಬೇರು ನೇರವಾಗಿ ಮಣ್ಣಿನ ಆಳಕ್ಕೆ ಇಳಿಯುತ್ತೆ. ಇದರ ಬದಿಗಳಿಂದ ಸಣ್ಣ ಸಣ್ಣ ಉಪಬೇರುಗಳು ಮೊಳೆಯುತ್ತೆ. ಇದನ್ನ ನಾವು ಲ್ಯಾಟರಲ್ ರೂಟ್ಸ್ ಅಂತ ಕರಿತೀವಿ. ನೋಟ್ ಮಾಡ್ಕೊಬಹುದು. ಲ್ಯಾಟರಲ್ ರೂಟ್, LATERAL, ಲ್ಯಾಟರಲ್ ರೂಟ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಬೇರು ಹೀಗಿರುತ್ತೆ, ಆ ಬೇರ್ಗಳಿಂದ ವಿವಿಧ ಬೇರ್ಗಳು ಕವಲ್ ಹೊಡ್ತಿರುತ್ತೆ. ಇದನ್ನ ತಾಯಿ ಬೇರು ಅಥವಾ ಇದರಿಂದ ಕವಲ್ ಹೊಡೆಯೋದ ಲ್ಯಾಟರಲ್ ರೂಟ್ ಸಿಸ್ಟಮ್ ಅಂತ ನಾವು ಕರೀಲಿಕ್ಕೆ ಹೋಗ್ತೀವಿ. ಹಲವಾರು ಉಪ ಬೇರುಗಳೇನಿರ್ತಲ್ಲ ಅದನ್ನ. ಹಾಗೇನೆ ತಂತು ಬೇರು ವ್ಯವಸ್ಥೆ. ಈ ರೀತಿಯಾಗಿರುತ್ತೆ. ಫೈಬರಸ್ ರೂಟ್ ಸಿಸ್ಟಮ್ ಅಂತ ನಾವು ಈ ತಂತು ಬೇರು ವ್ಯವಸ್ಥೆನ ಕರಿತೀವಿ. ಇಲ್ಲಿ ಯಾವುದೇ ಒಂದು ಮುಖ್ಯ ಬೇರು ಅಂತ ಇರೋದಿಲ್ಲ. ತಾಯಿ ಬೇರ್ ತರ ಸಸ್ಯದ ಕಾಂಡದ ಬುಡದಲ್ಲೇ ನಾರಿನಂತೆ ಅಥವಾ ಗೊಂಚಿಲಿನಂತೆ ಅಸಂಖ್ಯಾತ ಸಣ್ಣ ಬೇರುಗಳು ಒಟ್ಟಿಗೆ ಹೊರಡುತ್ತೆ. ಅದನ್ನ ನಾವು ತಂತು ಬೇರು ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನೀವ್ ನೋಡ್ಬಹುದು, ಇಲ್ಲಿ ಇಮೇಜ್ ಗಳಲ್ಲಿ ನಾವು ತೋರಿಸ್ತಾ ಇದೀವಿ. ಕ್ಯಾರೆಟ್ ಅಥವಾ ಮೂಲಂಗಿ, ಬೀಟ್ರೂಟ್ ಇಂತಹ ಗೆಡ್ಡೆ ಗೆಣಸುಗಳೆಲ್ಲ ನಮ್ಗೆ ಭೂಮಿಯಲ್ಲಿ ಸಿಗುತ್ತೆ. ಇವು ತಾಯಿ ಬೇರಿಗೆ ಇರುವಂತಹ ಪ್ರಮುಖವಾದಂತಹ ಉದಾಹರಣೆ. ನಾವು ತಿನ್ನುವಂತಹ ಕ್ಯಾರೆಟ್ ಅಥವಾ ಮೂಲಂಗಿ ತಿಂತೀರಾ ನೀವೆಲ್ಲ? ಅದು ತಾಯಿ ಬೇರಿನ ರೂಪಾಂತರ. ಒಂದೇ ಒಂದು ದೊಡ್ಡ ಬೇರು ಕೆಳಗೆ ಹೋಗಿರುತ್ತೆ, ಅದ್ರ ಮೂಲಕ ಅಲ್ಲಿ ಹಲವಾರು ಉಪ ಬೇರುಗಳು ಇರುತ್ತೆ. ಹಾಗಾಗಿ ನೀವು ಕ್ಯಾರೆಟ್ ಅನ್ನು ನೋಡಿದಾಗ ಅದ್ರಲ್ಲಿ ಬೇರಿನ ಅಂಶಗಳನ್ನೆಲ್ಲ ಕಾಣಬಹುದು. ಹಾಗೇನೆ ನಾವು ಮಾರುಕಟ್ಟೆಯಿಂದ ತರ್ತಿರಲ್ಲ ಹಸಿರು ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ಸ್ ಯೂಸ್ ಮಾಡ್ತೀರಾ? ಅಥವಾ ಕೊತ್ತಂಬರಿ ಸೊಪ್ಪಿನ ಬುಡ ನೋಡಿದಿರಾ? ಬುಡದಿಂದಲೇ ಈ ರೀತಿಯಾದಂತಹ ನಾರಿನ ಅಂಶವನ್ನ ನಾವು ಕಾಣಬಹುದು. ಅಲ್ಲಿ ಗಡ್ಡದ ತರಹದ ಸಣ್ಣ ನಾರಿನಂತಹ ಬೇರುಗಳು ಗೊಂಚಲಿರುತ್ತೆ. ಇವುಗಳನ್ನ ನಾವು ಫೈಬರಸ್ ರೂಟ್ ಅಥವಾ ತಂತು ಬೇರುಗಳು ಅಂತ ಕರಿತೀವಿ. ಓಕೆ. ಈಗ ಈ ಎಲೆ ಮತ್ತು ಬೇರುಗಳ ನಡುವೆ ಒಂದು ಅದ್ಭುತ ಕನೆಕ್ಷನ್ ಇದೆ. ಸೃಷ್ಟಿಯ ಈ ಒಂದು ವೈಚಾರಿತ್ಯವನ್ನ ನೋಡಿದಾಗ ನೀವು ನಿಕ್ಕಸ ಬೆರಗಾಗಿ ಹೋಗ್ತೀರಾ. ಇದು ಯಾವ ಬೇರು? ತಾಯಿ ಬೇರು. ಇದು ಕಾಂಡ. ನಾನು ಇಲ್ಲಿ ಎಲೆಗಳನ್ನ ಇನ್ನು ರಚಿಲ್ಲ, ಕಾಂಡ ಮಾತ್ರ ಇದೆ ಸಸ್ಯದ್ದು. ಮುಂದೆ ಹೇಳ್ತಾ ಹೋಗ್ತೀನಿ. ಈ ಎಲೆ ಮತ್ತೆ ಬೇರುಗಳ ನಡುವೆ ಇರುವಂತಹ ಅದ್ಭುತ ಕನೆಕ್ಷನ್ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಯಾವ ಸಸ್ಯದ ಎಲೆಗಳಲ್ಲಿ ಜಾಲಬಂಧ ನಾಳ ವಿನ್ಯಾಸ ಇರುತ್ತೋ ಆ ಸಸ್ಯಗಳಿಗೆ ಮಣ್ಣಿನ ಕೆಳಗೆ ತಾಯಿ ಬೇರು ಇರುತ್ತೆ. ಸೊ ನಾವು ಒಂದು ಗಿಡದಲ್ಲಿ ತಾಯಿ ಬೇರಿದ್ಯಾ ಅಥವಾ ತಂತು ಬೇರಿದ್ಯಾ ಅನ್ನೋದಕ್ಕೆ ಆ ಗಿಡವನ್ನ ಕಿತ್ತು ನೋಡೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ, ಯಾವ ಸಸ್ಯದ ಎಲೆಗಳಲ್ಲಿ ಜಾಲಬಂಧ ನಾಳ ವಿನ್ಯಾಸ ಇರುತ್ತೆ ಅಂದ್ರೆ, ಈಗ ಇದ್ರಲ್ಲಿ ಯಾವ ಬೇರಿದೆ? ತಾಯಿ ಬೇರಿದೆ. ಸೊ ಆದ್ರಿಂದ ಇದ್ರ ಎಲೆ ಯಾವ ರೀತಿ ಇರುತ್ತೆ? ಈ ರೀತಿ ಜಾಲಬದ್ಧವಾದಂತಹ ವ್ಯವಸ್ಥೆ ಇರುತ್ತೆ. ಮಧ್ಯನಾಳ, ಅದ್ರ ಮಧ್ಯೆ ಈ ರೀತಿ ನಾಳಗಳು, ಈ ರೀತಿ ಜಾಲಬಂಧ ವಿನ್ಯಾಸ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ ಯಾವ ಸಸ್ಯಗಳಿಗೆ ತಾಯಿ ಬೇರು ಅಂದ್ರೆ ಒಂದು ಬೇರು. ಈಗ ನೋಡಿ ಕ್ಯಾರೆಟ್, ಈ ತರ ಇರುತ್ತೋ, ಈ ಕ್ಯಾರೆಟ್ ನ ಎಲೆಗಳು ಯಾವ ರೀತಿ ಇರುತ್ತೆ? ಜಾಲಬಂಧ ರೂಪದಲ್ಲಿ ರೆಟಿಕ್ಯುಲೇಟ್ ವೆನೇಷನ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಅದೇ ರೀತಿ
ಯಾವ ಸಸ್ಯದ ಎಲೆಗಳಲ್ಲಿ ಸಮಾಂತರ ನಾಳ ವಿನ್ಯಾಸ ಇರುತ್ತವೋ ಆ ಸಸ್ಯಗಳಿಗೆ ಮಣ್ಣಿನ ಕೆಳಗೆ ಬೇರುಗಳು ಇರುತ್ತೆ. ಸೊ ಇದು ಒಂದ್ ರೀತಿ ಸಸ್ಯ ಆಯ್ತು. ಈಗ ಇನ್ನೊಂದ್ ಸಸ್ಯ ನೋಡೋಣ. ಇಲ್ಲಿ ಒಂದು ರೂಟ್ ಇಲ್ಲ, ಇಲ್ಲಿ ತಾಯಿ ಬೇರು ತರ ಒಂದು ರೂಟ್ ಇಲ್ಲ. ಇದನ್ನ ನಾವೇನಂತೀವಿ, ತಂತು ಬೇರು ಅಂತ ಕರಿತೀವಿ. ತಂತು ಬೇರು ಇರುತ್ತೋ ಅಂತಹುಗಳ ಎಲೆಗಳು ಯಾವ ರೀತಿ ಇರುತ್ತೆ, ಸಮಾಂತರವಾಗಿ ಇರುತ್ತೆ, ಸ್ಕೇಲ್ ಲೈನ್ ಹೇಳ್ದಂಗೆ ಇರುತ್ತೆ. ಅರ್ಥ ಆಯ್ತಾ? ಯಾವ ಯಾವ ಬೇರುಗಳು ತಾಯಿ ಬೇರುಗಳು ಇರ್ತೋ ಅಂತ ಎಲೆಗಳು ಜಾಲಬಂಧ ವಿನ್ಯಾಸದಲ್ಲಿರುತ್ತೆ. ಎಲ್ಲೆಲ್ಲಿ ನಾವು ತಂತು ಬೇರುಗಳನ್ನ ಕಾಣ್ತೀವೋ ಅಲ್ಲೆಲ್ಲ ಅದು ಸಮಾಂತರವಾದಂತಹ ನಾಳ ವಿನ್ಯಾಸದಲ್ಲಿ ಇರುತ್ತೆ. ಇದೊಂದು ಸೃಷ್ಟಿಯ ಸೊಗಸು ಅಥವಾ ಸೊಬಗು ಅಂತ ಕರಿಬಹುದು. ಅರ್ಥ ಆಯ್ತಾ? ಈಗ ಜಾಲಬಂಧ ಅಥವಾ ರೆಟಿಕ್ಯುಲೇಟ್, ಇವಾಗ ಕ್ಯಾರೆಟ್ ಅದಕ್ಕೆ ಇರುವಂತಹ ಉತ್ತಮವಾದಂತಹ ಒಂದು ಉದಾಹರಣೆ, ತಾಯಿ ಬೇರನ್ನ ಹೊಂದಿರುತ್ತೆ. ಓಕೆ, ಜಾಲಬಂಧ ಇರುತ್ತೆ, ತಾಯಿ ಬೇರನ್ನ ಹೊಂದಿರುತ್ತೆ, ಅವು ದ್ವಿದಳ ಸಸ್ಯ ಗುಂಪಿಗೆ ಸೇರಿರುತ್ತೆ. ಓಕೆ, ಇನ್ನೊಮ್ಮೆನೆ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಯಾವ್ದ್ಯಾವ್ದಕ್ಕೆ ಈ ರೀತಿ ಜಾಲಬಂಧ ಇರುತ್ತೋ, ತಾಯಿ ಬೇರು ಇರುತ್ತೋ, ಜಾಲಬಂಧ ಹಾಗೂ ತಾಯಿ ಬೇರು ಇರುತ್ತೋ ಅವುಗಳು ದ್ವಿದಳ ದ್ವಿದಳ ಸಸ್ಯಗಳಾಗಿರುತ್ತೆ ಅಥವಾ ಡೈಕಾಟ್ಸ್ ಗಳಾಗಿರುತ್ತೆ. ದ್ವಿದಳ ಸಸ್ಯಗಳಾಗಿರುತ್ತೆ. ಮಕ್ಕಳೇ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ, ನೀವು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಬೇಕು. ಯಾವ್ದ್ಯಾವ್ದಕ್ಕೆ ಸಮಾಂತರವಾಗಿರುತ್ತೆ, ತಂತು ಬೇರುಗಳು ರೂಟ್ ಆಗಿರುತ್ತೆ, ಅವುಗಳನ್ನ ನಾವು ಏಕದಳ ಸಸ್ಯಗಳು ಅಂತ ಕರಿತೀವಿ. ಇವುಗಳನ್ನ ನಾವು ಏಕದಳ ಸಸ್ಯಗಳು ಅಥವಾ ಮೋನೋಕಾಟ್ಸ್. ಈ ಮೋನೋಕಾಟ್ಸ್ ಏಕದಳಕ್ಕಿರುವಂತಹ ಗುರುತು ಏನು, ಬೇರುಗಳು ತಂತು ಬೇರುಗಳಾಗಿರುತ್ತೆ, ಎಲೆಗಳು ಸಮಾಂತರವಾದಂತಹ ಎಲೆಗಳಾಗಿರುತ್ತೆ, ಅಂಥವು ಏಕದಳ. ದ್ವಿದಳಕ್ಕೆ ಇರುವಂತಹ ಉದಾಹರಣೆ ಏನು, ಜಾಲಬಂಧ ರೀತಿಯಲ್ಲಿರುತ್ತೆ ಎಲೆಗಳು ಹಾಗೂ ಬೇರುಗಳು ಯಾವ ರೀತಿ ಇರುತ್ತೆ, ತಾಯಿ ಬೇರನ್ನ ಹೊಂದಿರುತ್ತೆ, ಆಗ ಅದು ದ್ವಿದಳ ಸಸ್ಯ ಆಗ್ಬಿಡುತ್ತೆ. ಈಗ ಈ ಏಕದಳಕ್ಕೂ ದ್ವಿದಳಕ್ಕೂ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಅಂಶವನ್ನ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲೇ ಹೇಳಿದ್ದೆ. ಲಾಸ್ಟ್ ಕ್ಲಾಸ್ ನಲ್ಲಿ ನೆನಪಿಸ್ಕೊಂಡ್ರೆ ನೀವು, ನಾನು ಏಕದಳ ದ್ವಿದಳದ ಬಗ್ಗೆ ಎಲ್ಲ ನಿಮ್ಮ ಹತ್ರ ಮಾತಾಡಿದ್ದೆ, ಹೌದೋ ಇಲ್ವೋ? ಏಕದಳ ಅಂತ ಹೇಳಿದ್ರೆ ಏನು, ದ್ವಿದಳ ಅಂತ ಹೇಳಿದ್ರೆ ಏನು? ಹ್ಮ್, ಏಕದಳ ಅಂತ ಹೇಳಿದ್ರೇನು, ದ್ವಿದಳ ಸಸ್ಯಗಳು ಅಂತ ಹೇಳಿದ್ರೇನು? ಗೆಸ್ ಮಾಡಿ. ಲಾಸ್ಟ್ ಕ್ಲಾಸ್ ನಾನು ಹೇಳಿದ್ದೆ ಅಲ್ಲ ನಿಮ್ಗೆ. ಹಾ, ವೆರಿ ಗುಡ್, ಕ್ಲಾಪ್ ಮಾಡಿ. ಒಂದು ಬೀಜ ಎರಡು ಭಾಗವಾಗಿ ಒಡೆಯೋದನ್ನ ಗಮನಿಸಿದಾಗ ಅದನ್ನ ನಾವು ಬೀಜದಳ ಅಥವಾ ದ್ವಿದಳ ಬೀಜಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಅದೇ ರೀತಿ ಬೀಜವನ್ನ ಮತ್ತೆ ನಾವು ಒಡಿಲಿಕ್ಕೆ ಸಾಧ್ಯನೇ ಆಗದೆ ಇದ್ರೆ, ಒಂದೇ ಒಂದು ದಳದ ಬೀಜವನ್ನ ಹೊಂದಿದ್ರೆ ಅದನ್ನ ಏಕದಳ ಸಸ್ಯ ಅಥವಾ ಮೋನೋಕಾಟ್ ಪ್ಲಾಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಾ ಮಕ್ಳೇ? ಈಗ ಅದ್ರದ್ದೊಂದು ಉದಾಹರಣೆಯನ್ನ ನೋಡೋಣ. ಏನಿದು? ಗ್ರೌಂಡ್ ನಟ್ ಮೇಡಮ್, ಅಂದ್ರೆ ಕಡಲೆಕಾಯಿ, ಶೇಂಗಾ ಅಂತೀರಾ ನಿಮ್ ಕಡೆ, ಧಾರವಾಡ ಕಡೆ ಶೇಂಗಾ ಅಂತ ಕರಿತೀರಲ್ಲ. ಹೇಗಿದೆ ಇದು, ಕಾಣಿಸುತ್ತಾ ನಿಮ್ಗೆ ಇದು ಬೀಜ? ಹೆಚ್ಚಾಗಿ ಬೆಳಿತೀರಲ್ಲ ಆ ಕಡೆ ಎಲ್ಲ ನೀವು ಶೇಂಗಾ ಎಣ್ಣೆ ಸಹ, ಶೇಂಗಾ ಎಣ್ಣೆಯನ್ನೇ ಯೂಸ್ ಮಾಡ್ತೀರಾ. ಇದನ್ನ ಹೀಗೆ ಹೊಡಿಯೋಣ. ಹೊಡೆದ್ರೆ ಏನಾಗುತ್ತೆ ಇಲ್ಲಿ, ಕಾಣಿಸ್ತಾ ಇದ್ಯಾ? ಇಲ್ಲಿ ಎರಡು ಬೀಜ ಇದೆ, ಒಂದು ಸಣ್ಣ ಇದೆ, ಇನ್ನೊಂದು ಸ್ವಲ್ಪ ದೊಡ್ಡ ಇದೆ, ಎರಡಿದೆ ಬೀಜ. ಇಲ್ಲೊಂದಿದೆ, ಇಲ್ಲೊಂದಿದೆ. ನಿಮ್ಗೆ ಸರಿಯಾಗಿ ಕಾಣದೆ ಹೋಗಬಹುದು. ಇನ್ನೊಂದು ಗ್ರೌಂಡ್ ನಟ್ ಅನ್ನ ಹೊಡೆದು ತೋರಿಸ್ತೀನಿ. ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಎಷ್ಟು ಬೀಜಗಳಿದೆ? ಒಂದು, ಎರಡು. ಸೊ ಆದ್ರಿಂದ ಏನಿದು, ಮೊನೊಕಾಟ ಡಯೋಕಾಟ? ಡಯೋಕಾಟ್ ಮೇಡಮ್. ಯಾಕೆ? ಎರಡು ದಳ, ಎರಡು ಬೀಜಗಳನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯ, ಹೌದಾ? ಆದ್ರಿಂದ ಕಡ್ಲೆಕಾಯಿ ಬಂದು ಏನು, ದ್ವಿದಳ ಸಸ್ಯ. ಹಾಗಾದ್ರೆ ಇದ್ರ ಬೇರ್ ಹೇಗಿರುತ್ತೆ? ವೆರಿ ಗುಡ್, ತಾಯಿ ಬೇರನ್ನ ಹೊಂದಿರುತ್ತೆ. ಇದು ಎಲೆ ಹೇಗಿರುತ್ತೆ? ಹೇಗಿರುತ್ತೆ?
ರೆಟಿಕ್ಯುಲೇಟ್ ವೆನೇಷನ್ ಅಂದ್ರೆ ಜಾಲಬಂಧ ರೀತಿಯಲ್ಲಿ ಇರುತ್ತೆ. ಈಗ ಕಡ್ಲೆಕಾಯಿಯ ಇದು ಕಡ್ಲೆ ಸಸ್ಯ ಅಂತ ಇಟ್ಕೊಳ್ಳಿ. ಕಡ್ಲೆಕಾಯಿನ ಬೆಳೆಯುವಂತ ಸಸ್ಯ. ಇದ್ರ ಎಲೆ ಹೇಗಿರುತ್ತೆ? ಯಾವ ವಿನ್ಯಾಸದಲ್ಲಿ ಇರುತ್ತೆ? ಈ ರೀತಿ ಜಾಲಬಂಧ ವಿನ್ಯಾಸದಲ್ಲಿ ಇರುತ್ತೆ, ಹೌದಾ? ಅದ್ರ ದಳ ಹೇಗಿರುತ್ತೆ, ಬುಡ ಹೇಗಿರುತ್ತೆ? ಈ ರೀತಿಯಾಗಿ ಹಬ್ಬಿರುತ್ತೆ. ಒಂದು ತಾಯಿ ಬೇರಿನಿಂದ ಹಲವಾರು ಬೇರುಗಳು ಹಬ್ಬಿರುತ್ತೆ. ಇದಕ್ಕಿರುವಂತಹ ಉತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ಕಡಲೆಕಾಯಿ. ಓಕೆ, ನೆಕ್ಸ್ಟ್ ನೋಟ್ ಮಾಡ್ಕೊಳ್ಳಿ ಇದನ್ನ. ಏನಿದು ಗೊತ್ತಾಗ್ತಿಲ್ಲ. ಈಗ ಈಗ ಗೊತ್ತಾಗುತ್ತಾ ಏನಿದು? ಅಡ್ಗೆ ಮಾಡ್ತೀರಾ? ಅಡ್ಗೆ ಮನೆ ಕಡೆ ಹೋಗ್ತೀರಾ? ಏನಿರ್ಬಹುದು ಇದು? ವೆರಿ ಗುಡ್, ಸಾಸಿವೆ. ನೋಡಿ ಇಲ್ಲೆಲ್ಲ ಹಬ್ಬಿದೆ. ಸಾಸಿವೆ ಬಂದು ನಾನು ಅದನ್ನ ಕ್ಲಿಕ್ ಮಾಡಕ್ ಆಗುತ್ತಾ? ಹೊಡಿಲಿಕ್ ಆಗುತ್ತಾ? ಹಿಂಗ್ ಹೊಡೆದು ನೋಡೋಣ. ನೋಡಿ ಅಲ್ಲಿ ಇಲ್ಲಿ ಹೋಗ್ತಾ ಇದೆ, ಹೊಡಿಲಿಕ್ ಆಗ್ತಾ ಇಲ್ಲ ನನ್ಗೆ. ಅದನ್ನ ಮತ್ತೆ ಕಟ್ ಮಾಡ್ಲಿಕ್ ಆಗಲ್ಲ, ಒಂದೇ ಒಂದು ದಳದಿಂದ ಹೊಂದಿದೆ. ಆದ್ರಿಂದ ಏನಿದು? ಏಕದಳ ಸಸ್ಯ. ಕಡ್ಲೆಕಾಯಿ ಏನಾಯ್ತು? ದ್ವಿದಳ, ಮೊನೊಕಾಟ್, ಸಾರಿ ಡಯೋಕಾಟ್ ಆಯ್ತು. ಸಾಸಿವೆ, ಸಾಸಿವೆ ಗಿಡವನ್ನ ಬರೆಯೋಣ. ಓಕೆ, ಹೇಗಿರುತ್ತೆ ಸಾಸಿವೆ ಎಲೆಗಳು? ಉದ್ದವಾಗಿರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತು ಮೇಡಮ್, ಏಕದಳ ಸಸ್ಯ ಅಥವಾ ಮೋನೋಕಾಟ್ ಪ್ಲಾಂಟಿನ ದಳಗಳು, ಎಲೆಗಳು ಉದ್ದುದ್ದವಾಗಿರುತ್ತೆ. ಜಾಲಬಂಧ ಅನ್ನೋದು ಅವುಗಳಲ್ಲಿ ಇರೋದಿಲ್ಲ. ಹೀಗೆ ಸ್ಕೇಲ್ ಅಲ್ಲಿ ಲೈನ್ ಹೇಳ್ದಂಗೆ ಇರುತ್ತೆ. ಅದೇ ತರ ಅದ್ರ ಒಂದು ಬುಡ ಹೇಗಿರುತ್ತೆ? ಈ ರೀತಿ ಇರುತ್ತೆ. ಸ್ಟಾರ್ಟಿಂಗ್ ಇಂದಾನೆ ತಂತು ರೀತಿಲಿ ಫಿಬ್ರಸ್ ರೂಟ್ ಆಗಿ ಇವು ಗಡ್ಡದ ರೀತಿಯಲ್ಲಿ ಇರುತ್ತೆ. ಇದು ಯಾವ್ದಕ್ಕೆ ಉದಾಹರಣೆ? ಏಕದಳ ಮೋನೋಕಾಟ್ ಪ್ಲಾಂಟ್ ಇರುವಂತಹ ಒಂದು ಅದ್ಭುತ ವಿವರಣೆ ಆಯ್ತು. ಅರ್ಥ ಆಯ್ತಾ ನಿಮ್ಗೆ? ದ್ವಿದಳ ಮತ್ತು ಏಕದಳದ ನಡುವೆ ಇರುವಂತಹ ವ್ಯತ್ಯಾಸ. ಹ ಈಗ ಕಡ್ಲೆ ಬೀಜನ ಎರಡು ಭಾಗವಾಗಿ ಒಡೆಯೋದನ್ನ ಗಮನಿಸಿದ್ರೆ ಅದು ಬೀಜದಳ ಆಗುತ್ತೆ. ಅದೇ ತರ ಈ ಏನಿದೆ ಸಾಸಿವೆ ಅಥವಾ ಜೋಳದ ಕಾಳು ಒಂದೇ ಒಂದು ತೆಳುವಾದ ಬೀಜವನ್ನ ಹೊಂದಿರುತ್ತೆ ಅದ್ರ ಒಳಗಡೆ. ಅದನ್ನ ಏಕದಳ ಸಸ್ಯ ಅಂತ ಕರಿತೀವಿ. ಇದು ಸಸ್ಯಗಳ ವರ್ಗಾವಣೆ ಅಥವಾ ಅದ್ರ ಮಧ್ಯೆ ಇರುವಂತಹ ವರ್ಗಾವಣೆ ನಾವು ಕಾಣುವಂಥದ್ದು. ಈಗ ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನೊಂದು ಸಿಮ್ಯುಲೇಷನ್ ತೋರಿಸಿದ್ದೆ. ಅದನ್ನ ಒಂದು ಮ್ಯಾಜಿಕ್ ಅನ್ನೋ ರೀತಿಲಿ ನಾವು ಸಾಲ್ವ್ ಮಾಡಿದ್ವಿ. ಈಗ ಮತ್ತಷ್ಟು ಕ್ಲಿಯರ್ ಆಗಿ ಆ ಸಿಮ್ಯುಲೇಷನ್ ಸಾಲ್ವ್ ಮಾಡಕ್ ಹೋಗೋಣವಾ? ಕಾಣಿಸ್ತಾ ಇದ್ಯಾ? ಈ ಈ ಹೂವಕ್ಕೆ ನಾವೀಗ ಎಲೆಯನ್ನ ಇಡ್ಬೇಕು. ಅದ್ರ ಬುಡ ನೋಡಿ ಹೇಗಿದೆ? ಈ ರೀತಿ ಗಡ್ಡದ ರೀತಿಲಿ ಇದೆ. ಗಡ್ಡದ ರೀತಿಲಿ ಇದ್ರೆ ಅದಕ್ಕೆ ಯಾವ ರೀತಿ ಎಲೆ ಸೂಕ್ತ ಅನ್ಸುತ್ತೆ? ಈ ಎಲೆಗಳನ್ನ ಗಮನಿಸಿ. ಇದು ಸೂಕ್ತ ಅನ್ಸುತ್ತಾ? ಇಲ್ಲ. ಇದು ಸೂಕ್ತ ಅನ್ಸುತ್ತಾ? ಇಲ್ಲ. ಇದು ಸೂಕ್ತ ಅನ್ಸುತ್ತಾ? ಇಲ್ಲ. ಇದು ಸೂಕ್ತ ಅನ್ಸ್ತು ಅಂದ್ರೆ ನಮ್ಗೆ ಏನ್ ಅರ್ಥ ಆಯ್ತು? ಯಾವ್ದಿದು? ಮೋನೋಕಾಟ ಡಯೋಕಾಟ? ಮೋನೋಕಾಟ ಡಯೋಕಾಟ? ಮೋನೋಕಾಟ್. ಮೋನೋಕಾಟ್ ಅಲ್ಲಿ ನಾವೇನ್ ಕಲ್ತಿದ್ದು ಏಕದಳ ಸಸ್ಯದಲ್ಲಿ? ಅದ್ರ ಒಂದು ಬೇರ್ಗಳು ಹೇಗಿರುತ್ತೆ? ಗಡ್ಡದ ರೀತಿಯಲ್ಲಿ ಇರುತ್ತೆ. ಫಿಬರಸ್ ರೂಟ್ ಅಂತ ಕರಿತೀವಿ. ತಂತು ಬೇರಾಗಿರುತ್ತೆ. ಎಲೆಗಳು ಹೇಗಿರುತ್ತೆ? ಉದ್ದುದ್ದವಾದಂತಹ ಎಲೆಗಳಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಈ ರೀತಿ ಬೇರ್ಗಳಿದ್ರೆ ಎಲೆಗಳು ಉದ್ದುದ್ದವಾಗಿರುತ್ತೆ. ಈ ಮೂರು ಎಲೆಗಳನ್ನ ಗಮನಿಸಿ, ಹೇಗಿದ್ವು ಇವು? ಜಾಲಬಂಧದ ರೀತಿಯಲ್ಲಿ ಇದ್ವು, ಹೌದಾ? ನೆಕ್ಸ್ಟ್, ಈಗ ಬೀಜಗಳು. ಇದ್ರ ಒಂದು ಗಿಡವನ್ನ ಗಮನಿಸಿ, ಯಾವ ರೀತಿ ಇದೆ ಎಲೆ? ಜಾಲಬಂಧ ರೀತಿಲಿ ಇದೆ. ಅದ್ರ ಒಂದು ಬೇರು ಯಾವ ರೀತಿ ಇದೆ? ತಾಯಿ ಬೇರು. ತಾಯಿ ಬೇರಿನಿಂದ ಹಲವಾರು ಬೇರುಗಳು ಹೊರ ಬಂದಿದೆ. ಈಗ ಎಲೆಗಳು ಈ ರೀತಿ ಜಾಲಬಂಧದಲ್ಲಿದೆ, ಬೇರು ತಾಯಿ ಬೇರಿನ ರೂಪದಲ್ಲಿ ಇದೆ. ಆದ್ರಿಂದ ಇದು ದ್ವಿದಳ ಸಸ್ಯನ ಏಕದಳ ಸಸ್ಯನ? ದ್ವಿದಳ ಸಸ್ಯನ ಏಕದಳ ಸಸ್ಯನ? ನೋಡೋಣವಾ? ಹೌದಾ? ಇದಾ? ಬರ್ತಾನೆ ಇಲ್ಲ. ಇದಾ? ಇಲ್ಲ. ಇದಾ? ಇಲ್ಲ. ಇದು? ಹೌದು. ಏನಾಯ್ತಿಲ್ಲಿ? ಈ ಕಾಯನ್ನ ಒಡೆದಾಗ ಎರಡು ಭಾಗವಾಗಿ ನಾವು ಮಾಡಬಹುದು, ಹೌದಾ? ಆದ್ರಿಂದ ಇದು ಏಕದಳನ ದ್ವಿದಳನ? ದ್ವಿದಳ. ಮೇಡಮ್ ಇಲ್ಲಿ ಬೋರ್ಡ್ ಮೇಲೆ ಬರ್ದಿದ್ನಲ್ಲ, ದ್ವಿದಳಕ್ಕೆ ಏನೇನಿತ್ತು ಅಂಶ? ಜಾಲಬಂಧದ ಎಲೆಗಳಿರುತ್ತೆ, ಬೇರುಗಳು, ತಾಯಿ ಬೇರಿನಿಂದ ಹಲವಾರು ಬೇರುಗಳು ಕವಲ್ ಹೊಡೆದಿರುತ್ತೆ. ಇದು ಆಗ ದ್ವಿದಳ ಆಗುತ್ತೆ. ದ್ವಿದಳ ಆಗುತ್ತೆ. ಇನ್ನೊಂದು ಬೀಜ. ಎರಡ್ ಬೀಜ ಕಾಣ್ತಾ? ದ್ವಿದಳ ಆಯ್ತು, ಹೌದಾ? ವೆರಿ ಗುಡ್. ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ಯಾ? ಈಸಿಯಾಗಿ ಕಲಿಬಹುದಲ್ಲ? ಓಕೆ.
ನೆಕ್ಸ್ಟ್. ಬೇರೆ ಯಾವ ರೀತಿ ಇದೆಯಪ್ಪ ಇಲ್ಲಿ? ಕಾಯಿ ಬೇರಿದೆ, ಟ್ಯಾಪ್ ರೂಟ್ ಇದೆ. ಹಾಗಾದ್ರೆ ಎಲೆ ಯಾವ ರೀತಿ ಇರ್ತಿಲ್ಲಿ? ಹೀಗಿರುತ್ತಾ? ಇಲ್ಲ ಮೇಡಮ್, ಈಗ ತೋರ್ಸೋದೇ ಬೇಡ, ಅದು ಜಾಲಬಂಧ ರೀತಿಯಲ್ಲಿ ಇರುತ್ತೆ. ನೋಡಿದ್ರಾ ಎಷ್ಟು ಈಸಿಯಾಗಿ ನಮ್ಗೆ ಗೊತ್ತಾಯ್ತು ಜಾಲಬಂಧ ರೀತಿಲಿ ಇದೆ ಅಂತ. ನೆಕ್ಸ್ಟ್. ಈಗ ಹೇಳಿ, ಎಲೆ ಜಾಲಬಂಧ ರೀತಿಲಿ ಇದೆ, ಬೇರುಗಳು ಈ ರೀತಿಯಾಗಿದೆ, ಹೂಗಳು ಯಾವ್ದು ಇದಕ್ಕೆ ಸೂಕ್ತ ಅನ್ಸುತ್ತೆ? ಇದಾ 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 ಇದು? ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಬೇರುಗಳು ಈ ರೀತಿ ಇದ್ದಾಗ, ಇದು ಯಾವ ರೀತಿ ಇದೆ ಬೇರುಗಳು? ಫಿಬರಸ್ ರೂಟ್ ಅಂತ ಕರಿತೀವಿ, ಅಂದ್ರೆ ತಂತ್ ಬೇರಿದೆ. ಎಲೆಗಳು ಯಾವ ರೀತಿ ಇದೆ? ಸಮಾಂತರ ಎಲೆಗಳಿದೆ. ಹೂಗಳು ಯಾವಾಗ್ಲೂ 3 ದಳದಿಂದ ಕೂಡಿರುತ್ತೆ. ಓಕೆ, ಇದು ಮತ್ತೊಂದು ನಿಮ್ಗೆ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಔಟ್ ಆಫ್ ಸಿಲೆಬಸ್, ಆದ್ರೂ ನಾವ್ ಹೇಳ್ತಾ ಇದೀವಿ, ನೆನ್ಪಿಟ್ಕೊಳ್ಳಿ. ಯಾವಾಗಾದ್ರೂ ಅದು ಈ ರೀತಿಯಾದಂತಹ ಬೇರುಗಳಿದ್ದಾಗ ಇದು ಏಕದಳ ಸಸ್ಯ ಆಗುತ್ತೆ, ಮೋನೋಕಾಟ್ ಪ್ಲಾಂಟ್ ಆಗುತ್ತೆ. ಎಲೆಗಳು ಉದ್ದುದ್ದ ಇದ್ದಾಗ, ಬೇರುಗಳು ಈ ರೀತಿ ಇದ್ದಾಗ ಏಕದಳ ಸಸ್ಯ ಆಗುತ್ತೆ. ಏಕದಳ ಸಸ್ಯಕ್ಕೆ 3 ದಳದ ಹೂಗಳಿರುತ್ತೆ. 3 ಪೆಟಲ್ಸ್ ನಾವಿಲ್ಲಿ ಕಾಣಬಹುದು. ಲಾಸ್ಟ್ ಕ್ಲಾಸ್ ನಲ್ಲಿ ದಳಗಳ ಬಗ್ಗೆ, ಪೆಟಲ್ಸ್ ಬಗ್ಗೆ ಎಲ್ಲ ನಾನು ನಿಮ್ಗೆ ಹೇಳಿದ್ದೆ, ಅರ್ಥ ಆಗಿತ್ತಲ್ಲ? ಓಕೆ, ನೈಸ್. ಈಗ ಜೋಳ. ಜೋಳ ಬಂದು ಏಕದಳನ ದ್ವಿದಳನ? ಏಕದಳ. ಹಾಗಾದ್ರೆ ಏಕದಳ ಆದ್ರೆ ಯಾವ ರೀತಿ ಕಾಟಿಲಿಡನ್ಸ್ ಅಂದ್ರೆ ಅದ್ರ ಒಳಗಿರೋ ಅಂಶ ಯಾವ ರೀತಿ ಇರುತ್ತೆ ನೋಡೋಣವಾ? ಈ ರೀತಿ ಇರುತ್ತಾ? ಇಲ್ಲ. ಈ ತರವಾಗಿರುತ್ತಾ? ಇಲ್ಲ. ಈ ತರವಾಗಿರುತ್ತಾ? ಇಲ್ಲ. ಸೊ ಜೋಳ ಅಂದ್ರೆ ಯಾವ ತರ ಇರುತ್ತೆ? ಹೀಗೆ ಅಲ್ವಾ? ಟೆಕ್ಸ್ಟ್ ಬುಕ್ ನಲ್ಲೂ ನಿಮ್ಗೆ ಅದ್ರ ಒಂದು ಉದಾಹರಣೆ ಇದೆ. ಏಕದಳ ಸಸ್ಯದಲ್ಲಿ ಬೇರುಗಳು ಯಾವ ರೀತಿ ಇರುತ್ತೆ? ಟ್ಯೂಬರಸ್ ರೂಟ್, ತಂತು ಬೇರುಗಳು. ಎಲೆಗಳು ಪ್ಯಾರಲಲ್ ಮೆನೇಷನ್ ಅಂದ್ರೆ ನಾಳ ವಿನ್ಯಾಸ ಯಾವ್ದಿರುತ್ತೆ? ಸಮಾಂತರವಾಗಿರುತ್ತೆ. ಆದ್ರಿಂದ ಇದು ಏಕದಳ ಸಸ್ಯ. ಇಂಟ್ರೆಸ್ಟಿಂಗ್ ಅನ್ಸ್ತಾ ನಿಮ್ಗಿದು? ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್. ಇದನ್ನ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ, ಈಗ ಮತ್ತೆ ಸೇರ್ಸೋಣ. ಈ ರೀತಿಯಾಗಿದ್ರೆ ಯಾವ ಎಲೆಗಳು ಬರುತ್ತೆ? ಓಕೆ, ಈಸಿ ಅನ್ಸ್ತಾ ಈಗ? ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದಾಗ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಆಗಿತ್ತು. ಹೇಗೆ, ಯಾವ ಎಲೆನ ಎಲ್ಲಿ ಕೂರಿಸ್ಬೇಕು, ಯಾವ ಬೇರನ್ನ ಎಲ್ಲಿ ಕೂರಿಸ್ಬೇಕು, ಇದನ್ನ ದ್ವಿದಳನ ಏಕದಳನ ನಮ್ಗೆ ಗೊತ್ತಾಗ್ತಿಲ್ವಲ್ಲ ಅಂತ. ಈಗ ಅರ್ಥ ಆಯ್ತಾ? ಈಸಿ ಅನ್ಸ್ತಾ ನಿಮ್ಮೆಲ್ಲರಿಗೂ? ಓಕೆ, ಇದು ನಮ್ಮ ಸಸ್ಯ ಜಗತ್ತಿನ ಬಗ್ಗೆ ನಾವು ಅರ್ಥ ಮಾಡ್ತಿದ್ದ ರೀತಿಯಾಗಿತ್ತು. ಅಂದ್ರೆ ಅವುಗಳ ಒಂದು ನಾಳ ವಿನ್ಯಾಸ ಹೇಗಿರುತ್ತೆ, ಬೇರುಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾಯ್ತು. ಈಗ ನಮ್ಮ ಸಸ್ಯಗಳ ತರಾನೇ ಪ್ರಾಣಿಗಳಲ್ಲೂ ಸಹ ಒಂದಕ್ಕಿಂತ ಇನ್ನೊಂದು ಗಮನಾರ್ಹವಾಗಿ ಬೇರೆಯಾಗಿರುತ್ತೆ. ಇಷ್ಟೊಂದು ವ್ಯಾಪಕ ವೈವಿಧ್ಯತೆ ಇರುವಂತಹ ಪ್ರಾಣಿಗಳನ್ನ ಹೇಗೆ ಗುಂಪುಗೂಡಿಸ್ಕೋದು? ಇವುಗಳನ್ನ ಗುಂಪುಗೂಡಿಸಲು ಯಾವ ಗುಣವ ನಮ್ಗೆ ಬೇಕಾಗುತ್ತೆ? ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ಆಕ್ಟಿವಿಟಿ ಮೂಲಕ. ಯಾವ್ದು? ಪ್ರಾಣಿಗಳ ನಾಡ್ನಲ್ಲಿ ನಾವಿದೀವಿ. ಹಾ, ಎಷ್ಟೊಂದ್ ರೀತಿಯಾದಂತಹ ಪ್ರಾಣಿಗಳು ಕಾಣಿಸುತ್ತೆ ನಮ್ಗೆ, ಹೌದಾ? ಈ ಪ್ರಾಣಿಗಳಲ್ಲಿ ಹಲವಾರು ವೈವಿಧ್ಯತೆಗಳನ್ನ ಇರುತ್ತೆ. ಅದನ್ನೇ ನಾವು ಪ್ರಾಣಿ ಕುಲದಲ್ಲಿ ಇರುವಂತಹ ವೈವಿಧ್ಯತೆ ಅಂತ ಕರೆಯುವಂಥದ್ದು. ತಿಳಿತಾ? ಈ ಪ್ರಾಣಿಗಳಲ್ಲಿ ನಮ್ಮ ಸುತ್ತಮುತ್ತ ಲಕ್ಷಾಂತರ ರೀತಿಯ ಪ್ರಾಣಿಗಳಿದೆ. ಈಗ ನಾವು ಸುತ್ತಲೂ ನೋಡಿದಾಗ ಬೆಕ್ಕು, ಇಲಿ, ಆ ಹಸು, ಎಮ್ಮೆ ಇವೆಲ್ಲ ಕಾಣಬಹುದು. ನಾಯಿಗಳು, ಹೌದು. ಇವೆಲ್ಲವೂ ಒಂದೇ ರೀತಿ ಇರೋದಿಲ್ಲ. ಅವುಗಳ ಗಾತ್ರ, ಆಹಾರ, ವಾಸಸ್ಥಳ, ಚಲಿಸುವ ವಿಧಾನ, ದೇಹ ರಚನೆ ಇವೆಲ್ಲದರಲ್ಲೂ ಕೂಡ ಅನೇಕ ವ್ಯತ್ಯಾಸಗಳಿರುತ್ತೆ. ಈ ಎಲ್ಲಾ ವ್ಯತ್ಯಾಸಗಳನ್ನ ನಾವು ಅರ್ಥ ಮಾಡ್ಕೊಂಡು ಪ್ರಾಣಿಗಳನ್ನ ಎರಡು ರೀತಿಯ ಆಧಾರದ ಮೇಲೆ ಗುಂಪುಗಳಾಗಿ ಮಾಡಬಹುದು. ಯಾವ್ದ್ಯಾವ್ದು? ಅದು ಅವುಗಳ ನಡೆ ಇರುವಂತಹ ಸಾಮ್ಯತೆ, ಸಮಾನ ಗುಣಗಳು. ಈಗ ಗೋರಿಲ್ಲಾ, ಚಿಂಪಾಂಜಿ, ಮಂಗ, ಮಾನವ ನಾವೆಲ್ಲ ಸ್ವಲ್ಪ ಒಂದೇ ರೀತಿ ಹೋಲ್ತೀವಾ? ಶಿಕ್ಷಕರಿದ್ರೆ ಹೇಳ್ಕೊತಾರೆ, ನಮ್ ಶಾಲೆ ಮಕ್ಳು ಮಂಗಗಳೇ ಬಿಡಿ ಅಂತ. ಹೌದಾ? ಇಲ್ಲ ತಾನೆ? ಅಂದ್ರೆ ಕೆಲವೊಂದು ಸಮಾನ ಗುಣಗಳು ಇರುತ್ತೆ. ಅದೇ ರೀತಿ ವೈವಿಧ್ಯತೆ ಕೂಡ ಇರುತ್ತೆ, ವ್ಯತ್ಯಾಸಗಳು ಕೂಡ ಇರುತ್ತೆ. ನಮ್ಮ ಮುಂಬರುವ ಕ್ಲಾಸ್ ನಲ್ಲಿ ಈ ಸಾಮ್ಯತೆ ಮತ್ತು ವ್ಯತ್ಯಾಸ, ಪ್ರಾಣಿಗಳ ನಡುವೆ ಇರುವಂತಹ ಸಾಮ್ಯತೆ ಮತ್ತು ವ್ಯತ್ಯಾಸ, ಮತ್ತು ಅವುಗಳನ್ನ ನಾವು ಯಾವ ರೀತಿ ವಿಂಗಡಿಸ್ತೀವಿ, ಅವುಗಳ ವಾಸಸ್ಥಳದ ಆಧಾರದ ಮೇಲೆ. ಕೆಲವೊಂದು ಪ್ರಾಣಿಗಳು ನೀರ್ನಲ್ಲಿ ಇರುತ್ತೆ, ಕೆಲವೊಂದ್ ಕಡೆ ಆಚೆಗಡೆ ಓಡಾಡ್ಕೊಂಡಿರುತ್ತೆ. ಕೆಲವೊಂದು ಪ್ರಾಣಿಗಳು ಉಭಯ ಜೀವಿಗಳು, ನೀರ್ನಲ್ಲೂ ಇರುತ್ತೆ, ಆಚೆ ಕಡೆನೂ ಇರುತ್ತೆ, 2 in 1 ಆ ರೀತಿ ಇರುತ್ತೆ. ಅವುಗಳ ಆಹಾರದ ಅಭ್ಯಾಸಗಳ ಆಧಾರದ ಮೇಲೆ ಕೆಲವೊಂದು ಪ್ರಾಣಿಗಳು ಸಸ್ಯಾಹಾರಿಗಳಾಗಿರುತ್ತೆ, ಕೆಲವೊಂದು ಮಾಂಸಾಹಾರಿಗಳಾಗಿರುತ್ತೆ,
ಕೆಲವೊಂದು ಸಸ್ಯಾಹಾರಿ ಮಾಂಸಾಹಾರಿ ಎರಡು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಾನವರು ವೆಜ್ ನಾನ್ ವೆಜ್ ಎರಡನ್ನೂ ತಿಂತೀವಲ್ವಾ. ಅವುಗಳ ಆಹಾರದ ಆಧಾರದ ಮೇಲೆ ಮತ್ತು ಅವುಗಳ ಚಲನೆಯ ವಿಧಾನದ ಆಧಾರದ ಮೇಲೆ ಕೆಲವೊಂದು ಹಿಂಗೆ ಉರುಳ್ಕೊಂಡು ಹೋಗುತ್ತೆ, ಕೆಲವೊಂದು ನಡ್ಕೊಂಡು ಹೋಗುತ್ತೆ, ಕೆಲವೊಂದು ಈಜ್ಕೊಂಡು ಹೋಗುತ್ತೆ. ಆದ್ರಿಂದ ಬೇಸ್ಡ್ ಆನ್ ಮೋಡ್ ಆಫ್ ಮೂವ್ಮೆಂಟ್ ಜೊತೆಗೆ ಅವುಗಳ ಬೆನ್ನು ಮೂಳೆ ಬೆನ್ನೆಲುಬು ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ಆಧಾರದ ಮೇಲೆ ವರ್ಟಿಬ್ರೇಟಾ ಇನ್ವರ್ಟಿಬ್ರೇಟಾ ಇದನ್ನು ನಾವು ಜಡ್ಜ್ ಮಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮುಂದಿನ ಕ್ಲಾಸ್ ನಲ್ಲಿ ಬಹಳಷ್ಟು ಆಳವಾಗಿ ತಿಳ್ಕೊಂತಾ ಹೋಗೋಣ. ಮುಂದಿನ ಕ್ಲಾಸ್ ನಮ್ಗೆ ಗುರುವಾರ ಇರೋದ್ರಿಂದ ಎಲ್ಲಾರು ಪ್ರಿಪೇರ್ ಆಗಿ ಬನ್ನಿ. ನಮ್ಮ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಒಂದು ಪಾಠದಲ್ಲಿ ನಾವು ಸಸ್ಯಗಳ ಬಗ್ಗೆ ಸುಮಾರು ಮಾತಾಡ್ವಿ. ಸುಮಾರು 2-3 ಕ್ಲಾಸ್ ನಲ್ಲಿ ಕೂಡ ನಾವು ಸಸ್ಯಗಳ ಬಗ್ಗೆ ಮಾತಾಡ್ವಿ. ಈ ಸಸ್ಯಗಳಲ್ಲಿ ಇರುವಂತಹ ವೈವಿಧ್ಯತೆಯ ಕುರಿತು ಮುಂದಿನ ಗುರುವಾರದ ಕ್ಲಾಸ್ ನಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪರೀಕ್ಷೆ ಇರುತ್ತೆ. ಆದ್ರಿಂದ ನೀವೆಲ್ಲರೂ ಕೂಡ ಈ ಪರೀಕ್ಷೆಗೆ ಸಿದ್ಧರಾಗಿ ಬನ್ನಿ. ಸಸ್ಯಗಳ ವೈವಿಧ್ಯತೆಯ ಕುರಿತು ಇರುವಂತಹ ಈ ಒಂದು ಪರೀಕ್ಷೆಯಲ್ಲಿ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ. ಮುಂಬರುವಂತಹ ಶಿಕ್ಷಕರನ್ನ ಸ್ವಾಗತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. Am I audible? Am I audible, ma'am? Ma'am, am I audible?